ನಮಸ್ಕಾರ ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ಕೆದಕಿದಾಗ ಕರ್ನಾಟಕದ ಕುರಿತು ಇತಿಹಾಸವು 2 ಮಿಲಿಯನ್ ಅಂದರೆ 20 ಲಕ್ಷ ವರ್ಷಕ್ಕೂ ಹಿಂದೆ ಕರೆದೊಯ್ಯುತ್ತದೆ. ಸಾಕಷ್ಟು ಮಹಾ ಸಾಮ್ರಾಜ್ಯಗಳು ಹಾಗೂ ಆಡಳಿತಗಾರರು ಕರ್ನಾಟಕವನ್ನು ಆಳಿದ್ದಾರೆ ಹಾಗೂ ತಮ್ಮದೇ ಆದ ಅಭೂತಪೂರ್ವ ಕೊಡುಗೆಯನ್ನು ಈ ರಾಜ್ಯಕ್ಕೆ ನೀಡಿದ್ದಾರೆ. ಮೊದಲು ವಿವಿಧ ಪ್ರಾಂತ್ಯಗಳ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ದ ಕರ್ನಾಟಕ ಕಾಲ ಉರುಳದಂತೆ ಒಂದು ಸ್ಪಷ್ಟ ರೂಪವನ್ನು ಪಡೆಯುತ್ತಾ ಹೋಗುತ್ತದೆ ಹಾಗೂ ಅಂತಿಮವಾಗಿ ನವೆಂಬರ್ 1, 1956ರಂದು ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಅಖಂಡ ಕರ್ನಾಟಕವಾಗಿ ರೂಪುಗೊಳ್ಳುತ್ತದೆ. ಇಂದಿನ ಕರ್ನಾಟಕದಲ್ಲಿರುವ ಸಾಕಷ್ಟು ಐತಿಹಾಸಿಕ ಸ್ಥಳಗಳು ಹಿಂದೆ 19 ಹಾಗೂ 20ನೇ ಶತಮಾನದಲ್ಲಿ ಪ್ರಮುಖ ಸ್ಥಳಗಳಾಗಿ ಹೆಸರುವಾಸಿಯಾಗಿತ್ತು. ಆ ಸಮಯದಲ್ಲಿ ಆ ಸ್ಥಳಗಳು ಹೇಗಿದ್ದವು, ಜೀವನ ಶೈಲಿ ಹೇಗಿತ್ತು, ಆಗಿನ ಜನರು ಹೇಗಿದ್ದರು, ಅವರ ಉಡುಗೆ ತೊಡುಗೆಗಳು ಹೇಗಿದ್ದವು, ಇಂತಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಎಲ್ಲರಿಗೂ ಇರೋದು ಸಹಜನೇ. ಅಂತೆಯೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 1890ರ ಆಸಪಾಸಿನಲ್ಲಿ ಕರ್ನಾಟಕದ ಚಿತ್ರ ಹೇಗಿತ್ತು, ಕರ್ನಾಟಕದ ಜನರು ಹೇಗಿದ್ದರು, ಕರ್ನಾಟಕದ ಆಗಿನ ಸ್ಥಳಗಳು ಹೇಗಿದ್ದವು, ಇಂತಹ ಕುತೂಹಲಕಾರಿ ವಿಷಯವನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧಾರವಾಡ 1891ನೇ ಇಸ್ವಿ. ಇದು ಧಾರವಾಡದ ಹೊಸ ಯಲ್ಲಾಪುರ ಎಂಬ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಮಹಿಳೆಯರು ಬೆಳೆದಂತಹ ಜೋಳವನ್ನ ಇಂಥ ದೊಡ್ಡ ಮಡಿಕೆಗಳಲ್ಲಿ ಹಾಕಿ ಸಂಗ್ರಹಿಸುತ್ತಿದ್ದರು. 1897ರಲ್ಲಿ ಧಾರವಾಡ ಕಲೆಕ್ಟರ್ ತನ್ನ ಮನೆಯಿಂದ ಕಚೇರಿಗೆ ಹೋಗುವಾಗ ಈ ರೀತಿ ಅವನ ಸವಾರಿ ನಡೆಯುತ್ತಾ ಇತ್ತು. ನಮ್ಮ ಭಾರತೀಯರು ಈ ಬ್ರಿಟಿಷರಿಗೆ ಗುಲಾಮರಾಗಿದ್ದಂತಹ ಕಾಲವಾಗಿತ್ತು. 1879 ಥಾಕ್ರೆಯ ಸಮಾಧಿ. ಹಾಸನ 1898. ಹಾಸನ 1898 ತಮಲಾಪುರದಲ್ಲಿ ಇರುವಂತಹ ಒಂದು ಅಂಗಡಿಯ ಚಿತ್ರಣವಿದು. ಈ ಸಮಯದಲ್ಲಿ ಇಲ್ಲಿನ ಜನರು ಈ ರೀತಿ ವ್ಯಾಪಾರವನ್ನ ಮಾಡುತ್ತಿದ್ದರು ಎಂದು ಈ ಚಿತ್ರ ಸಾರುತ್ತದೆ. ಸ್ನೇಹಿತರೆ, ಷೇರು ಮಾರುಕಟ್ಟೆಗೆ ಹೊಸಬರಾಗಿದ್ದೀರಾ? ಷೇರು ಮಾರುಕಟ್ಟೆಯಲ್ಲಿ ಅಲ್ಪಾವಧಿ ಅಥವಾ ದೀರ್ಘಾವಧಿ ಹೂಡಿಕೆ ಮಾಡಿ ಲಾಭವನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಒಂದು ವೇಳೆ ನೀವು ಹೊಸಬರಾಗಿದ್ದರೆ ನಿಮ್ಮ ಆಲೋಚನೆ ಸರಿಯಾಗಿದೆ. ಯಾಕಂದ್ರೆ ಅದು ನೀವು ಕಷ್ಟಪಟ್ಟು ಸಂಪಾದಿಸಿದಂತಹ ಹಣ. ಷೇರು ಮಾರುಕಟ್ಟೆ ಪ್ರವೇಶಿಸುವಾಗ ಗುಣಮಟ್ಟದ ಸ್ಟಾಕ್ ಸಂಶೋಧನೆ ಹಾಗೂ ತಂತ್ರಜ್ಞರ ಸಲಹೆ ಮೂಲಕ ಇನ್ವೆಸ್ಟ್ ಮಾಡುವುದು ನಿಮ್ಮ ಮೊದಲ ಆದ್ಯತೆ ಆಗಿರಬೇಕು. ಖಂಡಿತವಾಗಿಯೂ ಇದನ್ನು ಪರಿಪೂರ್ಣವಾಗಿ ಮಾಡಲು ನಿಮಗೆ ಒಳ್ಳೆಯ ಮಾರ್ಗದರ್ಶಕ ಬೇಕು ಹಾಗೂ ಹೂಡಿಕೆ ಮತ್ತು ಟ್ರೇಡಿಂಗ್ ಬಗ್ಗೆ ಸರಿಯಾದ ಸಲಹೆ ಕೂಡ ಬೇಕು. ಆದರೆ ಎಲ್ಲಕ್ಕಿಂತ ಮೊದಲು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಪ್ರಾಥಮಿಕ ಅವಶ್ಯಕತೆ ಡಿಮ್ಯಾಟ್ ಖಾತೆ ಬೇಕು. ಮೋತಿಲಾಲ್ ಓಸ್ವಾಲ್ ಇದ್ದಾಗ ನೀವು ಇದರ ಬಗ್ಗೆ ಚಿಂತೆ ಮಾಡಬೇಕಿಲ್ಲ. ಯಾಕಂದ್ರೆ ಮೋತಿಲಾಲ್ ಓಸ್ವಾಲ್ ಷೇರು ಮಾರುಕಟ್ಟೆಯಲ್ಲಿ 30 ವರ್ಷಗಳ ಅನುಭವ ಮತ್ತು 16 ಲಕ್ಷಕ್ಕಿಂತ ಹೆಚ್ಚು ಗ್ರಾಹಕರನ್ನು ಹೊಂದಿರುವ ಭಾರತದ ಅತ್ಯಂತ ಬ್ರೋಕರೇಜ್ ಕಂಪನಿಗಳಲ್ಲಿ ಒಂದಾಗಿದೆ. ಎಲ್ಲಕ್ಕಿಂತ ವಿಶೇಷ ಅಂದರೆ ಶೂನ್ಯ ನಿರ್ವಹಣಾ ಶುಲ್ಕ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕೆಂದರೆ ನಿಮಗೆ ಬೇಕಾಗಿರುವುದು ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ದಾಖಲೆಗಳು. ಇಷ್ಟು ಇದ್ದರೆ ನೀವು ಮೋತಿಲಾಲ್ ಓಸ್ವಾಲ್ ಅವರ ವಿಶ್ವಾಸಾರ್ಹ ಸಲಹೆಯೊಂದಿಗೆ ಷೇರು ಮಾರುಕಟ್ಟೆಗೆ ಆರಾಮವಾಗಿ ಪ್ರವೇಶ ಪಡೆಯಬಹುದು. ಮೋತಿಲಾಲ್ ಓಸ್ವಾಲ್ ಅವರ ವೈಯಕ್ತಿಕ ಸ್ಟಾಕ್ ಸಲಹೆಗಾರರು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾರೆ ಮತ್ತು ಯಾವ ಸ್ಟಾಕ್ ಅನ್ನು ಖರೀದಿಸಬೇಕು, ಯಾವಾಗ ಮಾರಾಟ ಮಾಡಬೇಕೆಂದು ಕೂಡ ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ. ಮೋತಿಲಾಲ್ ಓಸ್ವಾಲ್ ಅವರ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಳಸಿ ಉಚಿತವಾದ ಶಿಫಾರಸುಗಳ ನೋಟಿಫಿಕೇಶನ್ ಕೂಡ ನೀವು ಪಡೆಯಬಹುದು. ನೀವು ಮೋತಿಲಾಲ್ ಓಸ್ವಾಲ್ ಅವರ ಖಾತೆ ತೆಗೆದಾಗ ನೀವು 25,000 ಮೌಲ್ಯದ ವೆಲ್ಕಮ್ ಬಾಸ್ಕೆಟ್ಗೆ ಅರ್ಹರಾಗುತ್ತೀರಾ. ಅದು ಎಐ ಆಧಾರಿತ ಟೂಲ್ಗಳ ಜೊತೆಗೆ 3,000 ರೂಪಾಯಿ ಮೌಲ್ಯದ ರಿಯಾಯಿತಿ ಕೂಪನ್ಗಳು ಮತ್ತು ಬ್ರೋಕರೇಜ್ ಮೇಲೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನು ಕೂಡ ಕೊಡುತ್ತದೆ. ಮೇಲಾಗಿ ಇದು ಟ್ರೇಡಿಂಗ್ ಆಗಿ ಅತ್ಯಂತ ವೇಗದ ಮತ್ತು ಸುರಕ್ಷಿತ ಪ್ಲಾಟ್ಫಾರ್ಮ್ ಕೂಡ ಆಗಿದೆ. ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ನಿಂದ ಅಥವಾ ಫೋನುಗಳ ಮೂಲಕ ನೀವು ಬಯಸಿದಾಗಲೆಲ್ಲ ನೀವು ಸುಲಭವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು. ಸ್ನೇಹಿತರೆ, ಹಾಗಾದ್ರೆ ತಡ ಯಾಕೆ? ವಿಡಿಯೋ ಕೆಳಗಿನ ವಿವರಣೆಯಲ್ಲಿ ನೀಡಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಆನ್ಲೈನ್ ಡಿಮ್ಯಾಟ್ ಅಕೌಂಟ್ ಓಪನ್ ತೆರೆಯಲು ನಿಮ್ಮ ಹೆಸರು, ಫೋನ್ ಸಂಖ್ಯೆ, ನಗರವನ್ನು ನಮೂದಿಸಿ. ಬಳ್ಳಾರಿ 1882ನೇ ಇಸ್ವಿ.
ಬಳ್ಳಾರಿ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸೊಂಡೂರು ಸಂಸ್ಥಾನದ ಅಧೀನದಲ್ಲಿತ್ತು. ಈ ಸೊಂಡೂರು ಸಂಸ್ಥಾನ ಗೋರ್ಪಡೆ ಮನೆತನದ ಆಳ್ವಿಕೆಯಲ್ಲಿತ್ತು. ಆ ಸಂಸ್ಥಾನದ ಪ್ರಸಿದ್ಧ ದೊರೆಯಾದ ಯಶವಂತರಾವ್ ಗೋರ್ಪಡೆ ಅವರ ಚಿತ್ರ ಹಾಗೂ ಅವರ ಸೈನ್ಯದ ಒಂದು ಅದ್ಭುತ ಚಿತ್ರವಾಗಿದೆ. ಇದೇ ನೋಡಿ ಸ್ನೇಹಿತರೆ, 1890ರ ದಶಕದಲ್ಲಿದ್ದಂತಹ ಬಳ್ಳಾರಿಯ ಕೋಟೆಯ ಒಂದು ಅದ್ಭುತ ಚಿತ್ರಣ. ಮಂಗಳೂರು 1870ರ ಇಸ್ವಿ. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಹುಡುಗಿಯರ ಶಾಲೆಯನ್ನ ಪ್ರಾರಂಭ ಮಾಡುತ್ತದೆ. ಇದನ್ನ ಬ್ರಾಹ್ಮಿನ್ಸ್ ಗರ್ಲ್ಸ್ ಸ್ಕೂಲ್ ಅಂತ ಕರೆಯುತ್ತಿದ್ದರು. ಹಾವೇರಿ 1893ನೇ ಇಸ್ವಿ. ಹಾವೇರಿ ಹಾವುಗಳಿಗೆ ಹೆಸರುವಾಸಿಯಾಗಿತ್ತು. ಈ ಚಿತ್ರ ಹುಕ್ಕೇರಿ ಮಠ ಹತ್ತಿರ ತೆಗೆದಂತಹ ಒಂದು ಚಿತ್ರಣ ಆಗಿದೆ. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನರ ಉಡುಗೆ ತೊಡುಗೆಗಳು, ಮಕ್ಕಳ ಉಡುಗೆ ತೊಡುಗೆಗಳು ಹೇಗಿದ್ದವೆಂದು ಇದರಲ್ಲಿ ನೀವು ಕಾಣಬಹುದು. ಬೆಂಗಳೂರು 1889ರ ಇಸ್ವಿ. ಬೆಂಗಳೂರು ಬ್ರಿಟಿಷರ ಒಂದು ಅಚ್ಚುಮೆಚ್ಚಿನ ತಾಣವಾಗಿತ್ತು. ಇದೇ ಕಾರಣ ಇಲ್ಲಿ ಹಲವಾರು ಬ್ರಿಟಿಷ್ ಕಚೇರಿಗಳು, ಅವರ ಕ್ವಾರ್ಟರ್ಸ್ಗಳು ಇದ್ದವು. ಹೀಗಾಗಿ ಬೆಂಗಳೂರು ಆಂಗ್ಲೋ ಇಂಡಿಯನ್ಸರ ರಾಜಧಾನಿಯೇ ಆಗಿತ್ತು. ಅವರ ಓಡಾಟ, ಅವರ ಮಾರುಕಟ್ಟೆ ಅತಿ ಹೆಸರುವಾಸಿಯಾಗಿದ್ದವು. ಅಂತಹ ಹೆಸರುವಾಸಿ ಮಾರುಕಟ್ಟೆಯೇ ಇವತ್ತಿನ ಕಮರ್ಷಿಯಲ್ ಸ್ಟ್ರೀಟ್. ಈ ಚಿತ್ರ ನಿಮಗೆ ಆಗಿನ ಕಮರ್ಷಿಯಲ್ ಸ್ಟ್ರೀಟ್ ಅನ್ನು ತೋರಿಸುತ್ತದೆ. ಗದಗ್ 1899ನೇ ಇಸ್ವಿ. ಇದು ಗದಗಿನ ಕುರಟ್ಟಿ ಪೇಟೆಯಾಗಿದೆ. ಇಲ್ಲಿ ಶೇಂಗಾವನ್ನ ಆಗಿನ ಕಾಲದಲ್ಲಿ ಅತಿ ಜೋರಾಗಿ ಮಾರಾಟ ಮಾಡಲಾಗುತ್ತಿತ್ತು. ಈ ಚಿತ್ರ ನಿಮಗೆ ಗದಗಿನ ಮಾರುಕಟ್ಟೆಯ ಒಂದು ಚಿತ್ರಣವನ್ನ ನೀಡುತ್ತದೆ. ಉಡುಪಿ 1877. ಕುಪ್ಪೇಟು. ಆಗಿನ ಕಾಲದಲ್ಲಿ ಈಗಿನ ತರ ಗ್ರೈಂಡರ್ಗಳು ಇರಲಿಲ್ಲ. ಅಕ್ಕಿಯನ್ನ ಪುಡಿ ಮಾಡಬೇಕು, ಅಕ್ಕಿಯ ಹಿಟ್ಟನ್ನು ಮಾಡಬೇಕೆಂದರೆ ಈ ತರ ಕುಟ್ಟಬೇಕಾಗಿತ್ತು. 1870. ಮೈಸೂರು ಚಾಮುಂಡೇಶ್ವರಿ ಬೆಟ್ಟ. ಹೌದು ಸ್ನೇಹಿತರೆ, ಇದು ಆಗಿನ ಕಾಲದ ಚಾಮುಂಡಿ ಬೆಟ್ಟದ ಚಿತ್ರ. ಇದು ಈ ರಥ ಎಷ್ಟು ಅದ್ಭುತವಾಗಿತ್ತು ಎಂದು ಈ ಚಿತ್ರ ನಿಮಗೆ ತೋರಿಸುತ್ತದೆ. ಕಲಬುರಗಿ 1882. ಕಲಬುರಗಿ ಪಟ್ಟಣ ಒಂದು ಐತಿಹಾಸಿಕ ಪಟ್ಟಣ. ಕಲಬುರಗಿಯ ಅಸಫ್ಗಂಜ್ ಮಾರುಕಟ್ಟೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿತ್ತು. ಇಲ್ಲಿ ನೀವು ಎಲ್ಲ ತರಹದ ಪದಾರ್ಥಗಳು ಇಲ್ಲಿ ನಿಮಗೆ ಸಿಗುತ್ತಿದ್ದವು. ಹುಬ್ಬಳ್ಳಿ 1886. ದುರ್ಗದ ಬೈಲ್. ಹುಬ್ಬಳ್ಳಿಯ ದುರ್ಗದ ಬೈಲ್ ಆಗಿನ ಕಾಲದಿಂದಲೂ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು. ಆಗಿನ ಕಾಲದ ಅಕ್ಕಿ ವ್ಯಾಪಾರದ ಅಂಗಡಿಗಳು ಹೇಗಿತ್ತು ಎಂದು ಈ ಚಿತ್ರ ನಿಮಗೆ ತೋರಿಸುತ್ತದೆ. ರಾಯಚೂರು 1888. ಆಮ್ ತಲಾಬ್ ಹತ್ತಿರ ಇದ್ದಂತಹ ಅಗಸರ ಈ ಬೀದಿ ಬ್ರಿಟಿಷರ ಬಟ್ಟೆಗಳನ್ನ ಒಗೆಯುವುದರಲ್ಲಿ ನಿಸ್ಸೀಮರಾಗಿದ್ದರು. ಬೀದರ್ 1889. ಕರ್ನಾಟಕದ ಉತ್ತರ ತುದಿಯಲ್ಲಿರುವ ಬೀದರ್ ನಗರದ ಐತಿಹಾಸಿಕ ಕೋಟೆ ಹೇಗಿತ್ತು ಎಂದು ಈ ಚಿತ್ರ ನಿಮಗೆ ತೋರಿಸುತ್ತದೆ. ಬಾದಾಮಿ ಬನಶಂಕರಿ 1855ರ ಸಂದರ್ಭ. ಆಗಿನ ಕಾಲದಿಂದಲೂ ಬಾದಾಮಿಯ ಬನಶಂಕರಿ ಜಾತ್ರೆ ಅತ್ಯಂತ ಹೆಸರುವಾಸಿಯಾಗಿತ್ತು. ಹಾಗೆಯೇ ಜಾತ್ರದಲ್ಲಿ ಬಳಸಲಾಗುತ್ತಿದ್ದ ರಥದ ಚಿತ್ರ ಇಲ್ಲಿದೆ. 1870. ಬೆಳಗಾವಿಯ ರಾಯಲ್ ಫೀಲ್ಡ್ ಆರ್ಟಿಲರಿ. ಬೆಳಗಾವಿ ಬ್ರಿಟಿಷ್ ಸೈನ್ಯಕ್ಕೆ ಹೆಸರುವಾಸಿದಂತಹ ಊರಾಗಿತ್ತು. ಇಲ್ಲಿ ಬ್ರಿಟಿಷರ ಹಲವಾರು ಸೈನ್ಯದ ತುಕಡಿಗಳನ್ನ ವ್ಯವಸ್ಥಿತವಾಗಿ ಇಡಲಾಗಿತ್ತು. ಹಾಗೆಯೇ ಬೆಳಗಾವಿ ಕೋಟೆಯ ಒಂದು ಚಿತ್ರಣ ನಿಮಗೆ ಸಿಗುತ್ತದೆ. ಮಡಿಕೇರಿ 1875ನೇ ಇಸ್ವಿಯಲ್ಲಿದ್ದಂತಹ ಮಹದೇವ ಪೇಟೆ ಹೇಗಿತ್ತು ಎಂದು ಈ ಚಿತ್ರಣ ನಿಮಗೆ ತೋರಿಸುತ್ತದೆ. ಯಾದಗಿರ್ 1888ರ ಲಂಬಾಣಿ ಜನಾಂಗದ ಉಡುಗೆ ತೊಡುಗೆಗಳು. ಕಾರವಾರ 1896 ಕೋಡಿಬಾಗ್ ಪೇಟೆಯಲ್ಲಿ ತೆಗೆದಿರುವಂತಹ ಚಿತ್ರವಿದು. ಶಿವಮೊಗ್ಗ ಭದ್ರಾವತಿ ರಸ್ತೆ 1897. ಶಿವಮೊಗ್ಗದಿಂದ ಭದ್ರಾವತಿಗೆ ಹೋಗುವಾಗ ಚಕ್ಕಡಿಯನ್ನೇ ಬಳಸುತ್ತಿದ್ದರು.
ನಮ್ಮ ದೇಶ ಹೇಗಿತ್ತು, ನಮ್ಮ ಕರ್ನಾಟಕ ಹೇಗಿತ್ತು ಎಂದು ನಮಗೆ ಒಂದು ಸ್ಪಷ್ಟ ಚಿತ್ರಣ ನೀಡುತ್ತದೆ. ಇಂಥ ಹಲವಾರು ಚಿತ್ರಗಳನ್ನು, ಇಂಥ ಹಲವಾರು ಸನ್ನಿವೇಶಗಳನ್ನು ಮುಂದಿನ ವಿಡಿಯೋದಲ್ಲಿ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.